ತುಮಕೂರಲ್ಲಾಯಿತು, ಈಗ ಗದಗದಲ್ಲಿಯೂ ಕೂಡ ಡೆವಿಲ್ ಅಬ್ಬರ ಜೋರಾಗಿದೆ. ಥಿಯೇಟರ್ ಮುಂದೆ ಅಭಿಮಾನಿಗಳ ಒಂದು ಜಾತ್ರೆನೇ ನಡೆದು ಹೋಗ್ಬಿಟ್ಟಿದೆ. ಇದು ಗದಗದಲ್ಲಿ ಕಾಡ್ತಾ ಇರುವಂತಹ ದೃಶ್ಯಗಳನ್ನು ನೀವು ನೋಡಬೇಕು. ತುಮಕೂರಿನಲ್ಲಿ ನೋಡಿದ್ರಿ, ಗದಗದಲ್ಲಿಯೂ ಕೂಡ ಡೆವಿಲ್ ಅಬ್ಬರ ಜೋರಾಗಿದೆ. ಶ್ರೀ ಲಕ್ಷ್ಮಿ ಹಾಗೂ ಕೃಷ್ಣ ಚಿತ್ರಮಂದಿರಗಳ ಮುಂದೆ ದೊಡ್ಡ ಮಟ್ಟದಲ್ಲಿ ಫ್ಯಾನ್ಸ್ ಬಂದಿದ್ದಾರೆ, ಜಮಾಯಿಸಿದ್ದಾರೆ. ಎಲ್ಲರೂ ಕೂಡ ಥಿಯೇಟರ್ನ ಮುಂದೆ ಅಭಿಮಾನಿಗಳ ಜಾತ್ರೆಯೇ ನಡೆದು ಹೋಗಿದೆ. ಅಲ್ಲಿ ಗದಗದಲ್ಲಿರುವಂತಹ ಶ್ರೀ ಮಹಾಲಕ್ಷ್ಮಿ ಕೃಷ್ಣ ಚಿತ್ರಮಂದಿರದಲ್ಲಿ, ಆ ಚಿತ್ರಮಂದಿರಗಳ ಮುಂದೆ ಫ್ಯಾನ್ಸ್ ಜಮಾಯಿಸಿದ್ದಾರೆ. ಥಿಯೇಟರ್ನಲ್ಲಿ ದರ್ಶನ್ ಫ್ಯಾನ್ಸ್ಗಳ ಸಂಭ್ರಮ ತುಂಬ ದೊಡ್ಡ ಮಟ್ಟದಲ್ಲಿನೇ ಇದೆ. ಪರದೆ ಮೇಲೆ ದರ್ಶನ್ನನ್ನು ಕಣ್ತುಂಬಿಕೊಂಡಿದ್ದಾರೆ ಅಭಿಮಾನಿಗಳೆಲ್ಲರೂ ಕೂಡ. ಸುಮಾರು ವರ್ಷಗಳಿಂದ ನಿರೀಕ್ಷೆಯಲ್ಲಿದ್ದರು. ದರ್ಶನ್ ಜೈಲಲ್ಲಿದ್ದರೂ ಕೂಡ ಗುಡಿಯಲ್ಲಿ ಇದ್ದಂತೆ ಅಂತ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ದರ್ಶನ್ ಆಪ್ತ ನಟ ಧನ್ವೀರ್ಗೂ ಕೂಡ ಜೈಕಾರವನ್ನು ಹಾಕಿದ್ದಾರೆ ಫ್ಯಾನ್ಸ್ಗಳಲ್ಲಿ. ದರ್ಶನ್ ಕಟೌಟ್ಗೆ ಹೂ ಹಾರವನ್ನು ಹಾಕಿ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಇದು ಗದಗದಲ್ಲಿ ಆಗಿರುವಂಥದ್ದು. ಡೆವಿಲ್ ಸಿನಿಮಾದ ಅಬ್ಬರ ಇಡೀ ಕರ್ನಾಟಕದಲ್ಲಿನೇ ಆಗ್ತಾ ಇದೆ. ಇವತ್ತು ಅಭಿಮಾನಿಗಳು ಇಷ್ಟು ದಿನ ಸುಮ್ಮನೆ ಕೂತಿದ್ರು, ಸಾಕಷ್ಟು ಟೀಕೆಗಳನ್ನು ಅನುಭವಿಸ್ಕೊಂಡು ಸುಮ್ಮನೆ ಇದ್ರು. ಈಗ ಎಲ್ಲ ಕಡೆ ಅಬ್ಬರಿಸ್ತಾ ಇದ್ದಾರೆ. ಸಿನಿಮಾ ರಿಲೀಸ್ ಆಗಿದೆ. ಎಲ್ಲರೂ ಸೆಲೆಬ್ರಿಟಿ ಗೊತ್ತಾ, ಬಾಕ್ಸ್ ಆಫೀಸ್ ಸುಲ್ತಾನದ್ದು 2 ವರ್ಷದ ನಂತರ ಪಿಕ್ಚರ್ ನೋಡ್ತಾ ಇದ್ದೀವಿ. ಯಾರು ಏನಂದ್ರು ಬೇಜಾರು ಮಾಡ್ಕೊಬೇಡಿ ಅಂತೇಳಿ ಬಾಸ್ ನಿನ್ನೊಂದು ನ್ಯೂಸ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಇದ್ದೂರಾಗ ಹಬ್ಬ ಬೇಲೂರು ಲುಕ್ಷಾನಿ, ಆದರೆ ಬಾಸ್ ಹೆಸರು ನಾವು ಉಳಿಸ್ತೇವೆ. ಕೀರ್ತಿ ಚಿಕ್ಕದವರು, ಮೂರ್ತಿ ದೊಡ್ಡದವ್ರದ್ದು. ಅವ್ರು ಒಳಗಿರಲಿ, ಹೊರಗಿದ್ರು ಸಿಂಹನೇ, ಒಳಗಿದ್ರು ಸಿಂಹನೇ. ಬಾಸ್ ಯಾವತ್ತಿದ್ರು ಬಾಕ್ಸ್ ಆಫೀಸ್ ಸುಲ್ತಾನಾಗೇ ಇರ್ತಾನೆ. ಜೈ ಡಿ ಬಾಸ್. ಬಾಸ್ ಕ್ರೇಜ್ ಸಂಬಂಧ ಬೆಂಗಳೂರಿಂದ ಇಲ್ಲಿ ಬಂದೀನಿ, ಡ್ಯೂಟಿ ರಜಾ ಹಾಕಿ ಬಂದೀನಿ. ನಮ್ಮ ಬಾಸ್ ಇಡೀ ಜಗತ್ತಿಗೆ ಗೊತ್ತು ಏನನ್ನೋದು. ಆದರೆ ನಮ್ಮ ಬಾಸ್ ಸಲುವಾಗಿ ಒಳಗದಾರ ಅಂತಂದು ಏನು ನೋವಿಲ್ಲ. ಅವ್ರಿಗೆ ಪಿಕ್ಚರ್ ರಿಲೀಸ್ ಐತಿ, ಎಲ್ಲ ಹಬ್ಬ ಮಾಡತ್ವಿ, ಊರ ಹಬ್ಬನೇ ಐತಿ. ನಮ್ಮ ದೋಸ್ತನ ಮದುವೆ ಇರೋ ಸಂಬಂಧ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಲಗ್ನಕ್ಕೆ ಬಂದೀನಿ ಅಂತಂದು ಅನ್ನಂಗಿಲ್ಲ. ಪಿಕ್ಚರ್ ನೋಡೋಕಂತ ಬಂದೀನಿ. ಬೆಂಗಳೂರಾಗ ಕ್ರೇಜ್ ಬೇರೆ, ನಮ್ಮ ಹುಟ್ಟಿದ ಊರಾಗ ಕ್ರೇಜ್ ಬೇರೆ. ಗದಗ. ಏನು ದರ್ಶನ್ ಬಗ್ಗೆ ಏನು ಹೇಳ್ತೀರಿ? ಅಣ್ಣನ ಬಗ್ಗೆ ಏನು ಹೇಳೋಕ್ಕೂ ಸಾವಿರಾರು ಮಾತದವು. ಅವ್ರು ಒಳಗೆ ಇರಲಿ, ಒಳಗಿದ್ರು ದೇವ್ರ ಗುಡಿಯಾಗದ ಅಂತ ತಿಳ್ಕೊಳ್ತೀವಿ. ಹೊರಗೆ ಏನಾದರೂ ಕ್ರೇಜ್ ಹಬ್ಬನೇ ಮಾಡ್ತೀವಿ. ಮುಂಜಾನೆ 9 ಗಂಟೆಗೆ ಬಂದೇವೆ ಸರ್. 9 ಗಂಟೆಯಿಂದ ಸ್ಟಾರ್ಟ್ ಆಗೈತಿ ಸೆಲೆಬ್ರೇಷನ್ನು. ಹಾಲು, ಕಾಯಿ, ಕುಂಬಳಕಾಯಿ, 1-2 ಕ್ವಿಂಟಲ್ ಪಲಾವ್ ಮಾಡ್ಸಾಕೊಂತೇವೆ. ಎಲ್ಲ ಅಭಿಮಾನಿಗಳು ಹಾಲು ಕಾಯಿ ಫುಲ್ ಸೆಲೆಬ್ರೇಷನ್ ಆಗಿದೆ. ಫುಲ್ಲು ಖುಷಿಯಾಗಿದ್ದೇವೆ. ಫುಲ್ ದೊಡ್ಡದಾಗಿದೆ ಸರ್. ದರ್ಶನ್ ಅವರು ಜೈಲಿಗೆ ಬಂದ ನಂತರ ಮೊದಲನೇ ಬಾರಿಗೆ ಹೊಸ ಚಿತ್ರ ಬರತ್ತೆ ಸರ್. ಅದು ಸಮಸ್ಯೆ ಅಂದರೆ ನೋವಿದೆ ಸರ್. ಆದ್ರೆ ಸಿನಿಮಾ ಆಗಿದೆ, ಅದರಂಥ ಖುಷಿ ಯಾವುದೂ ಇಲ್ಲ ಸರ್. ಆ ಥರ ಖುಷಿ ಆಗ್ತಾಯಿದೆ. ಹಬ್ಬ ಮಾಡ್ತಾಯಿದ್ದೀವಿ ಸರ್ ಪ್ರತಿಯೊಂದು. ನೆಚ್ಚಿನ ನಾಯಕನನ್ನು ಥಿಯೇಟರ್ ಮೇಲೆ ನೋಡ್ತಾ ಇದ್ದಾರೆ. ಹಾಂ, ದೊಡ್ಡ ಪರದೆಯಲ್ಲಿ 2 ವರ್ಷ ನಂತರ ಬಾಸ್ ಈಸ್ ಬ್ಯಾಕ್ ಅಂತಾರಲ್ಲ, ಹಾಗೆ ನಮ್ಮ ಬಾಸ್ ಈಸ್ ಬ್ಯಾಕ್ ಬಂದರೆ ಭಾಳ ಖುಷಿ ಆಗ್ತಾಯಿದೆ ಸರ್. ಎಲ್ಲರೂ ಸೆಲೆಬ್ರಿಟಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.